ನಿಮ್ದು ಎರಡೆರಡು ಹೆಸರು ಇಟ್ಕೊಂಡಿದ್ರಲ್ಲ, ಏನದು ಸೀಕ್ರೆಟು ಅಂತ? ಸೀಕ್ರೆಟ್ ಅಲ್ಲ, ಅದೊಂಥರ ಮಿಸ್ಟ್ರಿ ಆಗೋದು ನಂಗೆ ಆಗೋಗ್ತಿದೆ. ಹೆಂಗೆ? ಆ್ಯಕ್ಚುಲಿ ನನಗೆ 4 ಹೆಸರಿದೆ. 4 ಹೆಸರು. ಯಾರ್ಯಾರು ಇಟ್ಟಿದ್ದು? ಅಂದರೆ ಹೆಂಗೆ ಅಂದರೆ, ಹುಟ್ಟಿದ ಹೆಸರು ದೇವರಿಗೆ ಅಂತ ಇಡ್ತಾರಲ್ಲ, ಅದೊಂದು ಹೆಸರಿದೆ. ಯಾವುದು ಹೇಳ್ಬೇಕಾ? ಹೇಳ್ಬೇಕು. ರಿವೀಲ್ ಮಾಡ್ಲೇಬೇಕು. ಅದು ಮಹಾದೇವ ಅಂತ. ಓಕೆ. ಅಂದರೆ ಮಹದೇಶ್ವರ ಬೆಟ್ಟಕ್ಕೆ ನಮ್ಮಮ್ಮ ಅರ್ಕೆ ಹೊತ್ಕೊಂಡ್ರು, ಸೊ ಹಂಗಾಗಿ ಹುಟ್ಟಿದ್ಕೆ ಮಹಾದೇವ ಅಂತ ಹೇಳಿದ್ರು. ಅದಾದ್ಮೇಲೆ ಮನೆ ನನಗೆ ಗಿರಿ ಅಂತ ಕರೆಯೋದು. ಸೊ ಅದು ಹೆಂಗಾಯ್ತು ಅಂತಂದ್ರೆ, ನಮ್ಮ ದೊಡ್ಡಮ್ಮನ ಮಗನ ಹೆಸರು ಗಿರೀಶ್ ಅಂತ. ಅವ್ರನ್ನ ಗಿರಿ ಅಂತ ನಮ್ಮ ಅಜ್ಜಿ ಕರಿತಾ ಇದ್ರು. ಅವ್ರನ್ನ ಕರೆದು ನಾನು ಅದೇ ಚಿಕ್ಕ ವಯಸ್ಸಲ್ಲಿ ಅವರು ಗಿರಿ ಅನ್ನಕ್ಕೆ ಸ್ಟಾರ್ಟ್ ಮಾಡಿದ್ರು. ಅದು ನಮ್ಮ ಅಜ್ಜಿ ಹಂಗೆ ಕರಿತಿದ್ರು, ನಮ್ಮ ಮನೆಯವರೆಲ್ಲ ಗಿರಿ ಅನ್ನಕ್ಕೆ ಸ್ಟಾರ್ಟ್ ಮಾಡಿದ್ರು. ಅದು ಅಫಿಷಿಯಲ್ ಅಲ್ಲ. ಆ್ಯಂಡ್ ದೆನ್ ಸ್ಕೂಲಿಗೆ ಮಾತ್ರ ಮುಖೇಶ್ ಅಂತ ಇಟ್ರು. ಮುಖೇಶ್ ಬಿ ಅಂತ ಇತ್ತು. ಅದು ಮಾತ್ರ ಅಫಿಷಿಯಲ್ ಆಗಿತ್ತು. ಸೊ ಮುಖೇಶ್ ಅನ್ನೋದೇ ನಂಗೆ ಕ್ಯಾರಿ ಆಗಿ ಬಂತು ಎಲ್ಲ, ಒಂದು ಸ್ಕೂಲು, ಕಾಲೇಜು, ಆ್ಯಂಡ್ ನೆಕ್ಸ್ಟ್ ಸೀರಿಯಲ್ ಸ್ಟಾರ್ಟ್ ಮಾಡಿದಾಗಲೂ ಹಂಗೆ ಬಂತು. ಆ್ಯಂಡ್ ಆದಮೇಲೆ ನಿಹಾರ್ ಅಂತ ಈಗ ರೀಸೆಂಟಾಗಿ ಅಂದರೆ ಆಲ್ಮೋಸ್ಟ್ 2020 ನೇಮ್ ಚೇಂಜ್ ಮಾಡಿದ್ದೆ. ಬಟ್ ಅವಾಗ ಏನಾಯಿತು, ತೆಲುಗು ಸೀರಿಯಲ್ಗೆ ಹೋದಾಗ ತೆಲುಗು ಸೀರಿಯಲಲ್ಲಿ ಅಫಿಷಿಯಲ್ ಆಗಿ ಏನಿದೆ ನೇಮ್ ಅಂತ ಕೇಳಿದಾಗ ಮುಖೇಶ್ ಅಂತ ಇತ್ತು. ಅದು ಪ್ರೀವಿಯಸ್ ಸೀರಿಯಲಲ್ಲೂ ಮುಖೇಶ್ ಅಂತಲೇ ಎಲ್ಲರೂ ಕ್ಯಾರಿ ಮಾಡಿದ್ರಲ್ಲ, ಸೊ ಹಂಗೆ ನೋನ್ ಆಗಿತ್ತು. ಅದು ನಿಹಾರ್ ಅಂತ ಹೆಸರು ಚೇಂಜ್ ಮಾಡಿದ್ರು, ಯಾರೂ ಕರಿತಿರ್ಲಿಲ್ಲ. ಸುಮ್ಮನೆ ನನ್ನ ಖುಷಿಗೆ ನಾನು ಇಟ್ಕೊಂಡಿದ್ದಂಗಿತ್ತು. ಒಂಥರ ಫ್ರೆಂಡ್ಸ್ ಅಂತೂ ಕರೆಯೋದೇ ಇಲ್ಲ, ಅವ್ರ ಬಾಯಿಗೆ ರಿಜಿಸ್ಟ್ರೇ ಆಗಲ್ಲ ಅದು. ಸೊ ಇನ್ನು ಅವ್ರು ನಮ್ಮ ಟೀಮ್ ಅವರೆಲ್ಲರೂ ಒಂಥರ ಮುಖೇಶ್ ಕರೆದು ಇದು ಮಾಡಿಬಿಟ್ಟಿದ್ರು. ಇಲ್ಲ, ಈಗ ಹಂಗಾರು ಮಾಡಿ ಇದನ್ನ ನಿಹಾರ್ ಅಂತ ಅನ್ನೋದು ಸ್ವಲ್ಪ ನಿಂತ್ಕೊಳ್ಳೇಬೇಕು ಅಂದ್ಬಿಟ್ಟು ಸಿನಿಮಾಗೆ ಬಂದಾಗ ನಮ್ಮ ಡೈರೆಕ್ಟ್ರು ರಾಮನಹಳ್ಳಿ ಜಗನ್ನಾಥ್ ಅವ್ರು ಹೇಳಿದ್ರು, ಒಂದು ಹೆಸರು ಚೇಂಜ್ ಮಾಡ್ಬೋದಲ್ಲ ಅಂತಂದ್ರು. ನಂದು ಆಲ್ರೆಡಿ ಚೇಂಜ್ ಇತ್ತು, ಬಟ್ ಯಾರು ಕರೀಲಿಲ್ಲ. ಅಟ್ಲೀಸ್ಟ್ ನೀವಾರು ಕರೀತಾರೆ ಹೇಳಿ, ಈಗಲೇ ಚೇಂಜ್ ಮಾಡ್ತೀನಿ ಅಂತಂದ್ರೆ. ಸೊ ಹಾಗಾಗಿ ಅದನ್ನ ನಿಹಾರ್ ಮುಖೇಶ್ ಅಂತ ಮತ್ತೆ ಹ್ಯಾಡ್ ಆಯ್ತು. ನೆಕ್ಸ್ಟ್ ಹಂಗೆ ಫ್ಯೂಚರಲ್ಲಿ ಇನ್ನೊಂದಷ್ಟು ಇಲ್ಲ ಇಷ್ಟಕ್ಕೆ ಸುಸ್ತಾಗಿ ಹೋಗಿದ್ದೀನಿ ನಾನು. ಯಾರಿಗೇನು ಹೆಸರು ಹೇಳಬೇಕು ಅನ್ನೋದೇ ಗೊತ್ತಾಗಲ್ಲ ಒಂದೊಂದ್ಸಲ. ಸೊ ನಿಹಾರ್. ಅದ್ರ ಜೊತೆ ಒಂದಷ್ಟು ಜನ ಹುಡುಗರು ಚಿನ್ನು, ಬನ್ನು, ಬಂಗಾರಿ ಅಂತ ಹೇಳ್ಬಿಟ್ಟು ನಾವು ಕರೆಯೋದ ಅಥವಾ ನಮಗೆ ಕರ್ಸ್ಕೊಳ್ಳೋದು? ಯಾರಿಗೆ ಗೊತ್ತು. ಚಿನ್ನು, ಬಂಗಾರಿ ಎಲ್ಲ ಹುಡುಗರು ಕದ್ರೆ ಚಂದ, ಹುಡುಗರು ಕರ್ಸ್ಕೊಂಡ್ರೆ ಚೆನ್ನಾಗಿರಲ್ಲ. ಬೇಬಿ ಅಂತೆಲ್ಲ ಕರೀತಾರಲ್ಲ, ನಮ್ಗೆ ಯಾರು ನಮ್ಗೆ ಈ ಒಂದು 8 ಪರ್ಸನಾಲಿಟಿ ಏಜಿಗೆ ಬಂದಾಗ ಯಾರು ಬೇಬಿ ಅಂತ ಕರೀತಾರ? ಯಾಕೆ ಕರಿಯಲ್ಲ? ಕರಿಯೋರು ಸಿಕ್ಕಿಲ್ಲ, ಹಾಗಾದ್ರೆ ಸಿಕ್ಕಿದಾರೆ, ತರಿಸ್ತಾ ಹೋಗ್ತೀನಿ. ಎಸ್, ಮೂಲತಃ ಮೈಸೂರವ್ರು ಅಂದ್ರೆ ಏನಂತಂದ್ರೆ, ಸಿನಿಮಾ ನೋಡೋದಕ್ಕೂ ಸೈ, ಮಾಡೋದಕ್ಕೂ ಸೈ ಅನ್ನೋಂಥವ್ರು. ಸೊ ನಿಹಾರ್ ಮುಖೇಶ್ ಗೌಡ ಅವರ ಒಂದು ಇಂಡಸ್ಟ್ರಿ ಎಂಟ್ರಿ ಯಾವ ರೀತಿ ಇತ್ತು, ಎಲ್ಲಿಂದ ಶುರು ಮಾಡಿದ್ರಿ? ನಾನ್ ಸರ್ಚ್ ಮಾಡಿರೋ ಪ್ರಕಾರ ಜೂನಿಯರ್ ಆರ್ಟಿಸ್ಟ್ ಆಗಿ ಎಂಟ್ರಿ ಕೊಟ್ರಿ ಅಂತ ಹೇಳ್ಬಿಟ್ಟು ಒಂದು ಇನ್ಫಾರ್ಮೇಶನ್ ಇದೆ. ಸೊ ನೀವು ಹೇಳೋದಾದ್ರೆ ನಿಮ್ಮ ಜರ್ನಿ ಹೆಂಗ್ ಶುರುವಾಯ್ತು ಅಂತ? ಜರ್ನಿ ನಂದು ಅಂದ್ರೆ ಕಾಲೇಜ್ ಟೈಮಲ್ಲಿ ಇರ್ಬೇಕಾದ್ರೆ ಸ್ವಲ್ಪ ಈ ರ್ಯಾಂಪ್ ವಾಕು, ಆಮೇಲೆ ಇಂಟರ್ ಕಾಲೇಜ್ ಫೆಸ್ಟ್ ಆ ಥರ ನಡೀತಿರ್ಬೇಕಾದ್ರೆ ರ್ಯಾಂಪ್ ವಾಕ್ ಆ ಥರ ಎಲ್ಲ ಸ್ಟಾರ್ಟ್ ಆಗಿತ್ತು. ಸೊ ಅದಕ್ಕೆಲ್ಲ ಜಸ್ಟ್ ನಮ್ಮ ಫ್ರೆಂಡ್ಸ್ ಎಲ್ಲ ಫೋರ್ಸ್ ಮಾಡಿದ್ರು ಅಂದ್ಬಿಟ್ಟು ಹೋಗಿದ್ದಾಯ್ತು. ಅದಾದಮೇಲೆ ಕಾಲೇಜ್ ಮುಗೀತು. ಕಾಲೇಜ್ ಮುಗಿದ ಮೇಲೆ ಸ್ವಲ್ಪ ಮನೇಲಿ ಒಂದಷ್ಟು ಇಶ್ಯೂಗಳು ನಡೀತಿರ್ಬೇಕಾದ್ರೆ ನನಗೆ ಒಂದು ಅನಿಸಿದ್ದು ಏನು ಅಂತಂದರೆ, ಆ್ಯಕ್ಟರ್ ಆಗಬೇಕು ಅನ್ನೋ ಒಂದು ಥಾಟ್ ಬಂತು. ಅಷ್ಟೊತ್ತಿಗೆ ಮೈಸೂರಲ್ಲಿ ಒಂದಷ್ಟು ಶೋಗಳು ನಡೀತಾ ಇರುತ್ತೆ. ಇದು ಮಿಸ್ಟರ್ ಮೈಸೂರು ಥರ, ಆ್ಯಂಡ್ ಯಾವುದಾದ್ರು ನಡೀತಾ ಇತ್ತು, ಮಿಸ್ಟರ್ ಕರ್ನಾಟಕ ಎಲ್ಲ ಅಂದರೆ ಶೋಗಳ ಹೆಸರು ಮಾತ್ರ ಆ ಥರ, ಮಿಸ್ಟರ್ ಮೈಸೂರು ಆ ಥರ ಶೋ ನಡೀತಿರ್ಬೇಕಾದ್ರೆ 1-2 ಶೋ ಹಂಗೆ ಜಸ್ಟ್ ನನ್ನ ಫ್ರೆಂಡ್ಸ್ ಫೋರ್ಸ್ ಮಾಡಿದ್ರು ಅಂದ್ಬಿಟ್ಟು ಹೋಗಿದ್ದಾಯ್ತು, ರ್ಯಾಂಪ್ ವಾಕ್ ಮಾಡಿದ್ದಾಯ್ತು. ನೀವು ಇಂಟ್ರೆಸ್ಟ್ ಕೊಟ್ಟು ಹೋಗಿಲ್ಲ? ಮಾಡ್ಲಿಂಗ್ ಕೂಡ ಇಂಟ್ರೆಸ್ಟ್ ಕೊಟ್ಟು ಹೋಗಿಲ್ಲ. ಅಂದರೆ ಆ ಟೈಮಲ್ಲಿ ಒಂಥರ ಕ್ರೇಜ್ ನಡೀತಾ ಇತ್ತು, ಒಂಥರ ಫ್ರೆಂಡ್ಸ್ ಎಲ್ಲ ಅದು ಹೋದಾಗ ಮೈಸೂರಲ್ಲಿ ತುಂಬ ಚೆನ್ನಾಗಿ ನಡೀತಾ ಇತ್ತು. ಅಂದರೆ ಈಗ ಮೈಸೂರು ಎಷ್ಟೊಂದು ಜನ ಆರ್ಟಿಸ್ಟ್ಗಳಿದಾರಲ್ಲ, ಅವರು ಆ ಶೋ ಅಲ್ಲಿ ಮಾಡಿದ್ದಾರೆ. ಅಂದರೆ ಮೈಸೂರಿಂದ ಬಂದಿರೋರು ಇವಾಗ ನೆನ್ಸ್ಕೊಂಡು ಎಷ್ಟೊಂದು ಜನ ಇದ್ದಾರೆ, ಅವರು ಆ ಥರ ಎಲ್ಲ ಇದು ಮಾಡ್ತಾಯಿದ್ರು. ಆ ಟೈಮಲ್ಲಿ ನಾನು ಒಂದು ಇದು ಮಾಡೋಣ ಅಂದ್ಬಿಟ್ಟು ಸುಮ್ಮನೆ ನೋಡೋಕ್ಕೆ ಅಂತ ಹೋಗಿದ್ದಿದ್ದು. ಅವತ್ತು ನೋಡೋಕೆ ಹೋಗಿದ್ದೀನಿ. ಸರಿ, ಆಲ್ಮೋಸ್ಟ್ ಒಂದು 40 ಮೆಂಬರ್ಸ್ ಏನೋ ಇದ್ರು ಹುಡುಗರು. ಅವರೆಲ್ಲ ಕರೆದು ನಮ್ಮ ಫ್ರೆಂಡ್ಸ್ ಫೋರ್ಸ್ ಮಾಡಿದ್ರು, ಹೋಗೋ ನೀನು ಒಂದು ವಾಕ್ ಮಾಡೋ ಅಂತ. ಅಂದರೆ ನಂಗೆ ಮುಂಚೆಯಿಂದನೂ ವಾಕಿಂಗ್ ಸ್ಟೈಲ್ ಚೆನ್ನಾಗಿದೆ ಅಂತ ಕೇಳ್ಪಟ್ಟಿರೋದಿದೆ ನನಗೆ. ಸೊ ಹಂಗಾಗಿ ಸರಿ, ನನಗೆ ಅವಾಗ ಬ್ಲ್ಯಾಕ್ ಟಿ ಶರ್ಟ್ ಡ್ರೆಸ್ ಕೋಡ್ ಇತ್ತು, ಅದಕ್ಕೆ ಬ್ಲ್ಯಾಕ್ ಟಿ ಶರ್ಟ್. ಅದು ಯಾರೋ ಒಬ್ರು ಪಾರ್ಟಿಸಿಪೇಟ್ ಮಾಡಿರೋರನ್ನ ಹತ್ರ ಹೋಗಿ ರಿಕ್ವೆಸ್ಟ್ ಮಾಡಿಕೊಂಡು ಈಸ್ಕೊಂಡು ನನಗೆ ಕೊಟ್ಟಿರೋದನ್ನ ನಾನು ಹಾಕ್ಸ್ಕೊಂಡು ವಾಕ್ ಮಾಡಿದೆ. ಔಟ್ ಆಫ್ 40 ಟಾಪ್ 10 ಅಂತ ಸೆಲೆಕ್ಟ್ ಮಾಡಿದ್ರು. ಸೊ ಅಲ್ಲಿ ಅದೊಂದು ಸ್ಟಾರ್ಟ್ ಆದಮೇಲೆ ಅದೊಂದು ಫಸ್ಟ್ ರೌಂಡ್ ಸೆಲೆಕ್ಟ್ ಆಯಿತು. ಇನ್ನೊಂದು ಸ್ವಲ್ಪ ದಿನ ಆಮೇಲೆ ನಮಗೆ ಗ್ರೂಮ್ ಮಾಡಿ ವಾಕ್ ಮಾಡೋದು ಹೇಳ್ಕೊಟ್ಟು, ಆ್ಯಂಡ್ ಏನೇನು ರೌಂಡ್ಸ್ಗಳಿರುತ್ತೆ, ಹೆಂಗಿರುತ್ತೆ ಕ್ವಶನರಿ ರೌಂಡ್ಸು, ಅದಕ್ಕೆಲ್ಲ ನಮಗೆ ಟ್ರೈನ್ ಮಾಡಿ, ಆ್ಯಂಡ್ ಅದು ಮಾಡಿದಾಗ ಟಾಪ್ 5 ಬಂತು ನನಗೆ. ಅದರಲ್ಲಿ ಮಿಸ್ಟರ್ ಮೆಸ್ಮರೈಸರ್ ಅಂತ ಬಂತು. ಮಿಸ್ಟರ್ ಮೆಸ್ಮರೈಸರ್ ಅಂತ. ಸೊ ಫಸ್ಟ್ ಹಂಗೆ ಬಂದಾಗ ಅಂದರೆ ಟಾಪ್ 5 ಬಂದಾಗ ಎಲ್ಲರಿಗೂ ಒಂದೊಂದು ಇದಿತ್ತು.
ಮಿಸ್ಟರ್ ಮೆಸ್ಮರೈಸ್ ಅಂತ ಬಂತು. ನೆಕ್ಸ್ಟ್ ಬಂದಾಗ ಇನ್ನೊಂದು ಅದೇ ಥರ ಇನ್ನೊಂದು ಶೋ ಮಾಡಿದೆ, ಅದೇ ಥರದಲ್ಲಿ ಬೆಸ್ಟ್ ಸ್ಮೈಲ್ ಅಂತ ಬಂತು. ಯಾಕೆ ಕೊಟ್ಟರು ನಂಗೆ ಇವತ್ತಿಗೂ ಗೊತ್ತಿಲ್ಲ. ಅಷ್ಟು ಕೆಡ್ದಾಗ ನಗ್ತೀನಿ ನಾನು ಆ್ಯಕ್ಚುಲಿ, ಬಟ್ ಸ್ಟಿಲ್ ಸಿಕ್ತು. ಆ್ಯಂಡ್ ಅದಾದಮೇಲೆ ಸ್ವಲ್ಪ ಜಾಸ್ತಿ ಇಂಟ್ರೆಸ್ಟ್ ಬಂತು, ಇಲ್ಲ ಏನಾದ್ರು ಮಾಡಬೇಕು. ಅಷ್ಟೊತ್ತು ಫ್ರೆಂಡ್ಸ್ ಎಲ್ಲನೂ ಹೇಳೋಕ್ಕೆ ಸ್ಟಾರ್ಟ್ ಮಾಡ್ತಿದ್ರು. ಆ್ಯಂಡ್ ನನಗೂ ಪರ್ಸ್ನಲ್ ಆಗಿ ಏನಾರು ಒಂದು ಅಚೀವ್ ಮಾಡಬೇಕು ಅಂತ ಬಂದಾಗ ಮಂಡ್ಯ ರಮೇಶ್ ಅವ್ರ ಹತ್ರ ನಟನ ಅಂತ ಇದೆ ಮೈಸೂರಲ್ಲಿ. ಸೊ ನಟನಾಗೆ ಹೋಗಿ ಜಾಯ್ನ್ ಆಗಿ ಅಲ್ಲೊಂದು ವರ್ಷ ರಂಗಾಭ್ಯಾಸ ಎಲ್ಲ ಥರ ಮಾಡಿ, ಅಂದರೆ ಅಂಥ ಡ್ರಾಮಾ ಮಾಡೋಕ್ಕೆ ಅವಕಾಶ ನಂಗೆ ಸಿಗಲಿಲ್ಲ. ಸ್ಟೇಜ್ ಪರ್ಫಾರ್ಮೆನ್ಸ್ ಆಗಲಿ ಅದು ಮಾಡೋಕ್ಕೆ ಸಿಗಲಿಲ್ಲ. ಬಟ್ ನಂಗೆ ಅಲ್ಲೊಂದು ಕಲಿಕೆ ಇತ್ತು, ಒಂದು ಆ್ಯಕ್ಟಿವಿಟೀಸು, ಆಮೇಲೆ ನಮ್ಗದು ಲರ್ನಿಂಗ್ ಪ್ರೊಸೆಸ್ಸು, ಆಮೇಲೆ ನೋಡಿ ಕಲಿಯೋದೇ ಜಾಸ್ತಿ ಇತ್ತು ನಂಗೆ ಅಲ್ಲಿ. ಆ್ಯಂಡ್ ಕಾಸ್ಟ್ಯೂಮ್ ಡಿಪಾರ್ಟ್ಮೆಂಟಲ್ಲಿ ವರ್ಕ್ ಮಾಡಿದ್ದೆ, ಸ್ಟೇಜ್ ಡಿಪಾರ್ಟ್ಮೆಂಟ್ ವರ್ಕ್ ಮಾಡಿದ್ದೆ, ಈ ಮರ ಕುಟ್ಟೋದು, ಸ್ಟೇಜ್ ಇದು ಮಾಡೋದು, ಸೆಟ್ ಪ್ರಾಪರ್ಟಿ ರೆಡಿ ಮಾಡೋದು, ಅದರಲ್ಲೆಲ್ಲ ತೊಡಗಿಸ್ಕೊಂಡಿದ್ದೆ. ಆ ಥರ ಅದರಲ್ಲೇ ಒಂದು 3 ನಾಟಕ ಮಾಡಿದ್ವಿ. ಒಂದು ಮರ್ಚೆಂಟ್ ಆಫ್ ವೆನಿಸ್ ಅಂತ, ಆಮೇಲೆ ಒಂದು ಸುಭದ್ರ ಕಲ್ಯಾಣ ಅಂತ, ಆಮೇಲೆ ಯುಗಾಂತರ ಅಂತ ಒಂದು ಮಂಜು ಬಡಿಗರ್ ಅವರು ಮಾಡಿದರು. ಸೊ ಎಲ್ಲದರಲ್ಲೂ ನಾನು ಒಂಥರ ಆ್ಯಕ್ಟಿವ್ ಆಗಿ ಇದ್ದು ವರ್ಕ್ ಮಾಡಿದ್ದೆ. ಅದಾದಮೇಲೆ ಅಂದರೆ ಮುಂಚೆ ನಾನು ರಂಗಭೂಮಿಗೆ ಹೋಗಿದ್ದೆ ಕಾರಣ ಸೀರಿಯಲಲ್ಲಿ ಅವಕಾಶ ಸಿಗಬೇಕು ಅಂತ. ಸೊ ಹಂಗೆ ಆ ಟೈಮಲ್ಲೆಲ್ಲ ಹೆಂಗೆ ಅಂದರೆ ಆಡಿಷನ್ಗಳು ಕೊಡಬೇಕಿತ್ತು. ಕಲರ್ಸ್ ಚಾನಲಲ್ಲಿ ಆಡಿಷನ್ ಅಂತ ಕರೆದ್ರೆ 1,500 ಜನ ಬರೋರು ಹುಡುಗರು. ಅಷ್ಟು ನನಗಿನ್ನೂ ನೆನಪಿದೆ. ಇಲ್ಲೊಂದು ಇದು ಕೊಡ್ತಾರಲ್ಲ ನಂಬರ್ ಅಂಟಿಸ್ಕೊಂಡು 1517 ಏನೋ ಇತ್ತು ನನ್ನ ಹತ್ರ ನಂದು. ಅಷ್ಟೊಂದು ಕ್ಯೂ ಅಲ್ಲಿ ನಿಂತ್ಕೊಳ್ಳೋರು ಕಲರ್ಸ್ ಕನ್ನಡ ಆಡಿಷನ್ ಅಂತಂದ್ರೆ ಅಷ್ಟು ವ್ಯಾಲ್ಯೂ ಇರ್ತಿತ್ತು. ಅಂದರೆ ಅಷ್ಟು ಜನ ಕಾಯ್ತಾ ಇದ್ರು ಅದಕ್ಕೆ. ಸೊ ಸ್ಟಿಲ್ ಅವಾಗ ಹೋದಾಗ ಸುಮಾರು ಆಡಿಷನ್ಗಳು ಕೊಟ್ಟಿದ್ದೀನಿ, ಅದು ಸಿಗ್ತಿರ್ಲಿಲ್ಲ. ಸೊ ಗ್ಯಾಪಲ್ಲಿ ಯಾವ್ದಾದ್ರು ಕರೆದ್ರೆ ಸಾಕು ಹೋಗೋಣ ಅಂತ ಅಂದ್ಕೊಂಡು ಹಂಗಾದಾಗ ಜೂನಿಯರ್ ಆರ್ಟಿಸ್ಟ್ ಆಗಿ ಅಂತಂತಂದರೆ ಆ್ಯಕ್ಚುಲಿ ಅಗ್ನಿಸಾಕ್ಷಿ ಆಗ ತುಂಬ ಫೇಮಸ್ ಸೀರಿಯಲ್, ಆಗ ಟಾಪ್ ಸೀರಿಯಲ್ ಥರ ಇತ್ತು. ಸೊ ಅಲ್ಲಿನ ಮ್ಯಾನೇಜರು ಒಂದು ಕ್ಯಾರೆಕ್ಟರ್ ಇದೆ ಮಾಡ್ತೀರಾ ಅಂತಂತಂದ್ರು. ನಾನು ಕ್ಯಾರೆಕ್ಟರ್ ಅಂದ ತಕ್ಷಣ ಫುಲ್ ಖುಷಿ ಆಗೋಯ್ತು. ಬಂದು ಮಾಡ್ತೀನಿ ಸರ್, ಮೈಸೂರಲ್ಲಿ ಎಲ್ಲಿದ್ದೀರಾ ಅಂತ ಕೇಳಿದ್ರು, ಮೈಸೂರಲ್ಲಿದ್ದೀನಿ ಅಂತ ಹೇಳಿದೆ. ಹಾಗಿದ್ರೆ ಒಂದ್ಸಲ ಬನ್ನಿ, ಒಂದು 3 days ಇರುತ್ತೆ ಅಂತ ಹೇಳಿದ್ರು. ಸರಿ ಅಂತ ಅಂದ್ಬಿಟ್ಟು ಹೊರಟು ಬಂದಿದ್ದಾಯಿತು. ಮೈಸೂರಿಂದ ಬೈಕಲ್ಲಿ ಬಂದು ಇಲ್ಲೇ ಉಳ್ಳಾಳ ಹತ್ರ ಶೂಟಿಂಗ್ ನಡೀತಾ ಇತ್ತು. ಸೊ ಅವಾಗ ನಮ್ಗೆ ಇಲ್ಲೆಲ್ಲೂ ಮೈಸೂರಲ್ಲಿ ಅಂದರೆ ಬೆಂಗಳೂರಲ್ಲಿ ಯಾವುದು ನಮ್ಮ ದೊಡ್ಡಮ್ಮನ ಮನೆ ಇತ್ತು, ಅದು ಬಿಟ್ಟರೆ ನನಗೆ ಇನ್ನೆಲ್ಲೂ ಉಳ್ಕೊಳ್ಳೋಕೆ ಅವಕಾಶ ಇರಲಿಲ್ಲ. ವೈಟ್ ಫೀಲ್ಡ್ ನನ್ನ ಫ್ರೆಂಡ್ ಇದ್ದ, ವೈಟ್ ಫೀಲ್ಡಲ್ಲಿ ಅಲ್ಲೋಗಿ ಅವನ ಜೊತೆ ಇದ್ಕೊಂಡು ಡೈಲಿ ಉಳ್ಳಾಳಿಗೆ ಬಂದು ಶೂಟ್ ಮಾಡೋದು ಹೋಗೋದು ಆ ಥರ ಆಗ್ತಿತ್ತು. ಸೊ ಅಲ್ಲಿ ಹೋದಾಗ ಅಂದರೆ ಕ್ಯಾರೆಕ್ಟರ್ ಅಲ್ಲ ಅಂತ ಅವಾಗ ಗೊತ್ತಾಯಿತು. ಸೊ ಅವಾಗ ಅಲ್ಲಿವರೆಗೂ ಜೂನಿಯರ್ ಆರ್ಟಿಸ್ಟ್ ಸ್ವಲ್ಪ ಅಂದ್ರೇನು ಗೊತ್ತಿರಲಿಲ್ಲ. ಆ ಥರ ಕರೆದು ಜಸ್ಟ್ ಒಂದು ಫೋಟೋ ಫ್ರೇಮ್ನ ಕೊಟ್ಬಿಟ್ಟು ಹೋಗೋದು, ಮತ್ತು ಒಂದೆರಡು ಡೈಲಾಗ್ 3 ಡೈಲಾಗ್ ಹೇಳ್ಬಿಟ್ಟು ಹೋಗೋದು. ಸೊ ಅದೇ ಒಂದು 3 ದಿನ ಮಾಡಿಸಿದ್ರು ನನಗೆ. ಇವತ್ತು ಬೇಡ ಶೂಟ್, ನಾಳೆ ಬನ್ನಿ, ಇವತ್ತು ಬೇಡ ನಾಳೆ ಬನ್ನಿ ಅನ್ಕೊಂಡು ಅಷ್ಟು ವೆಯ್ಟ್ ಮಾಡಿ. ಅಂದರೆ ಏನಾಗ್ತಿತ್ತು ಅಂತಂದರೆ ಅದೊಂದು ಸ್ವಲ್ಪ ಮಾರ್ನಿಂಗಲ್ಲಿ ತೊಗೋಬೇಕಿತ್ತು. ಬಟ್ ಅವ್ರದ್ದು ತುಂಬ ಕಂಟಿನ್ಯೂಸ್ ಆಗಿ ಟಾರ್ಗೆಟ್ಸ್ ಇರುತ್ತಲ್ಲ. ಸೊ ಆ ಒಂದು ಇದರಲ್ಲಿ ಇವತ್ತು ಬೇಡ ನಾಳೆ ಮಾಡೋಣ ಈ ಸೀನು, ನಾಳೆ ಮಾಡೋಣ ಅಂದ್ಕೊಂಡು 3 ದಿನ ಆಗೋಯ್ತು. ಸೊ ಅದಲ್ಲೊಂದು ಕಾಣಿಸ್ಕೊಂಡೆ, ಅದಲ್ಲೊಂದು ಸೀನ್ ಮಾಡಿಬಿಟ್ಟು ಹೋದೆ. ಬಂದಾಗ ಎಲ್ಲರಿಗೂ ಹೇಳ್ಕೊಬಿಟ್ಟಿದ್ದೆ ಫುಲ್ಲು, ಇದೆಲ್ಲ ಒಂದು ಅಗ್ನಿಸಾಕ್ಷಿ ಸೀರಿಯಲ್ ಮಾಡ್ತಾ ಇದ್ದೀನಿ ನಾನು ಅಂತೆಲ್ಲ ಹೇಳ್ಕೊಬಿಟ್ಟಿದ್ದೆ. ಹೋಗೋಕ್ಕಿಂತ ಮುಂಚೆನೇ ಹೇಳ್ಕೊಬಿಟ್ಟಿದ್ದೆ. ಬಟ್ ನೋಡಿದ್ರೆ ಅಲ್ಲಿ ಸೈಡಿಂದ ಒಂದು ಕ್ಯಾಮ್ರಾ ಇಟ್ಬಿಟ್ಟು ಜಸ್ಟ್ ಹಿಂಗೆ ಕೊಟ್ಬಿಟ್ಟು ಹೋಗೋ ಥರ ಮಾಡಿಸ್ಬಿಟ್ರು. ಅಯ್ಯೋ, ಅಂದರೆ ನಾನು ಅಂತ ರಿಜಿಸ್ಟ್ರೇ ಆಗಲ್ಲ ಅಲ್ಲಿ, ಹಂಗಿತ್ತದು. ಇಟ್ಸ್ ಓಕೆ ಅಂತ ಅಂದ್ಕೊಂಡು ವಾಪಸ್ ಮೈಸೂರಿಗೆ ಹೋಗಿದ್ದಾಯಿತು. ಅದಾದಮೇಲೆ ಮತ್ತೆ ಆಡಿಷನ್ಗಳು ಅಂದ್ಕೊಂಡು ಮೈಸೂರಿಂದ ಬರೋದು, ಪ್ರತಿ ಸಲ ಆಡಿಷನ್ ಕೊಡೋದು, ಹೋಗೋದು, ಅವ್ರಿವ್ರು ಕಾಂಟ್ಯಾಕ್ಟ್ ಮಾಡೋದು, ಅದಾಗೋದು ಇದಾಗ್ತಿತ್ತು. ಒಂದು ಸಲ ಆಗ ಆ ಟೈಮಲ್ಲಿ ಕಲರ್ ಸೂಪರ್ ಅನ್ನೋ ಚಾನಲ್ ರಿಲೀಸ್ ಆಗಿತ್ತು. ಅವಾಗ ಓಪನಿಂಗ್ ಆದಾಗ ಒಂದು 6 ಸೀರಿಯಲ್ ರಿಲೀಸ್ ಮಾಡ್ತಿದ್ರು. ಅದರಲ್ಲಿ ಮನೆ ಮಂತ್ರಾಲಯ ಅನ್ನೋದು ಒಂದು ಸೀರಿಯಲ್ಲು, ಅದಕ್ಕೆ ನಾನು ಸೆಲೆಕ್ಟ್ ಆಗಿದ್ದೆ. ದೊಡ್ಡ ಫ್ಯಾಮಿಲಿ ಸೀರಿಯಲ್ ಅದು. ಸೊ ಆ ಸೀರಿಯಲ್ ನಾನು ಸೆಲೆಕ್ಟ್ ಆಗಿದ್ದೆ. ಸೊ ಸೆಲೆಕ್ಟ್ ಆಗಿ ಇಲ್ಲ ನಿಮ್ಮದು ನೆಕ್ಸ್ಟು ಇದರೆಲ್ಲ ಹೈದರಾಬಾದೆಲ್ಲ ಶೂಟ್ ಇರುತ್ತೆ, ಪಾಸ್ ಇದೆಲ್ಲ ಇದೆಯಾ ಅಂತೆಲ್ಲ ಕೇಳಿದರು. ಎಲ್ಲ ಇದೆ ಸರ್, ಓಕೆ, ಶೂಟ್ ಹೊರಗಡೆನೂ ಮಾಡ್ಬೋದು, ಆ ಥರ ಪ್ಲ್ಯಾನಿಂಗಲ್ಲಿತ್ತು. ಸೊ ಸರಿ ಸರ್ ನಾನು ಫುಲ್ ಖುಷಿಯಾಗಿ ಹೊಟ್ಟೋಗಿದ್ದೆ. ಬಟ್